ಕೂಡ ಹಗರಣ ಸಂಬಂಧಪಟ್ಟಂಗೆ ಪಾದಯಾತ್ರೆಗೆಲ್ಲ ಒಂದಷ್ಟು ಚರ್ಚೆಗಳಾಗ್ತದೆ. ಏನಾಗಿದೆ? ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನ ಹೇಳ್ತೇನೆ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನ್ ಸರ್ ನೀವು ಮೂಡ ಹಗರಣವನ್ನ ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಇಷ್ಟು ದೊಡ್ಡ ಹಗರಣ, ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ. ಇದನ್ನ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ. ಈ ಹೋರಾಟವನ್ನ ಇಂದಿನಿಂದ ಸದನದಲ್ಲೂ ಕೂಡ ಅದನ್ನ ತೆಗೆದುಕೊಳ್ತೇವೆ. ಥ್ಯಾಂಕ್ ಯು. ಕೂಡ ಹಗರಣ ಸಂಬಂಧಪಟ್ಟಂಗೆ ಪಾದಯಾತ್ರೆಗೆಲ್ಲ ಒಂದಷ್ಟು ಚರ್ಚೆಗಳಾಗ್ತದೆ. ಏನಾಗಿದೆ? ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನ ಹೇಳ್ತೇನೆ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನ್ ಸರ್ ನೀವು ಮೂಡ ಹಗರಣವನ್ನ ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಇಷ್ಟು ದೊಡ್ಡ ಹಗರಣ, ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ. ಇದನ್ನ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ. ಈ ಹೋರಾಟವನ್ನ ಇಂದಿನಿಂದ ಸದನದಲ್ಲೂ ಕೂಡ ಅದನ್ನ ತೆಗೆದುಕೊಳ್ತೇವೆ. ಥ್ಯಾಂಕ್ ಯು.